ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ನನ್ನ ಹಸ್ಬೆಂಡ್ ಮಾಡಿದ್ದು ಬದನೆಕಾಯಿ ಭರ್ತಾ ಅಂತ ಹೇಳ್ತಾರೆ ನೋಡಿ, ಅದು ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ಇದನ್ನು ಹೀಗೆ ಕಟ್ ಹಾಕಬೇಕು. ಆಮೇಲೆ ಅದಕ್ಕೆ ಎಣ್ಣೆ ಹಾಕಿ ಒಂದು 4-5 ಕಟ್ ಹಾಕಿ ನೋಡಿ, ಇದರೊಳಗೆ ಹೀಗೆ ಗ್ರೀನ್ ಚಿಲ್ಲಿ ಎಲ್ಲ ಇಡಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಹೀಗೆ ಡೈರೆಕ್ಟ್ ಗ್ಯಾಸ್ ಮೇಲೆ ಇಟ್ಟು ಹೀಗೆ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಅದರ ಸಿಪ್ಪೆ ಎಲ್ಲ ತೆಗೆದು ಹೀಗೆ ಸ್ಮ್ಯಾಶ್ ಮಾಡಬೇಕು. ಈ ರೀತಿ ಆದಮೇಲೆ ಒಂದು ಕಾವಲಿ ಇಟ್ಟು ಇದಕ್ಕೆ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿದರೆ ಒಳ್ಳೆಯದು, ಸಾಸಿವೆ ಎಣ್ಣೆ. ಆಮೇಲೆ ಸ್ವಲ್ಪ ಗಾರ್ಲಿಕ್ ಮತ್ತು ಜಿಂಜರ್ ಹಾಕಿ ಅದು ಫ್ರೈ ಆದಮೇಲೆ ಇಲ್ಲಿ ಆನಿಯನ್ ಹಾಕಬೇಕು. ಒಂದು 2 ಸೈಜಿದು ಮೀಡಿಯಮ್ ಸೈಜಿದು ಆನಿಯನ್, ಮತ್ತು ಅದನ್ನು ಫ್ರೈ ಮಾಡಿ ಅದಕ್ಕೆ ಒಂದು ಟೊಮೆಟೊ ಹಾಕಬೇಕು. ಒಂದು ದೊಡ್ಡ ಸೈಜಿದು ಟೊಮೆಟೊ, ಒಂದಿಲ್ಲದೆ 2 ಹಾಕಿ. ನೀವು ಎಷ್ಟು ಬದನೆಕಾಯಿ ತೊಗೊಂಡಿದ್ರೆ ಅದರ ಮೇಲೆ ಅಂದಾಜಿಗೆ ನೀವು ಹಾಕ್ಬೋದು. ಇದು ಒಮ್ಮೆ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ಇದಕ್ಕೆ ಎಲ್ಲ ಹುಡಿ ಹಾಕಬೇಕು. ಕೊರಿಯಾಂಡರ್ ಪೌಡರ್, ಗರಂ ಮಸಾಲ, ಜೀರಾ ಪೌಡರ್, ಹಳದಿ ಹುಡಿ ಎಲ್ಲ ಹಾಕಿ ಇದನ್ನು ಫ್ರೈ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು, ಯಾಕೆಂದರೆ ಮಸಾಲ ಎಲ್ಲ ಇದು ಎಂಥ ಮಸಾಲ ಇದಾಗಬಾರ್ದು ಅಂಥೇಳಿ. ಮಸಾಲ ಬರ್ನ್ ಆಗಬಾರ್ದು ಅಂಥೇಳಿ ಹೀಗೆ ಸ್ವಲ್ಪ ನೀರು ಹಾಕಬೇಕು. ಒಮ್ಮೆ ಇದನ್ನು ಆದಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಅದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಹೀಗೆ ಸ್ಮ್ಯಾಶ್ ಮಾಡಿಟ್ಟಿರುವಂಥ ಬದನೆಕಾಯಿ ಹಾಕಿ, ಅದರಲ್ಲಿ ಒಟ್ಟಿಗೆ ಗ್ರೀನ್ ಚಿಲ್ಲಿ ಇರುತ್ತೆ, ಅದನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಒಂದು ಮಿಕ್ಸ್ ಕೊಡಬೇಕು. ಆಮೇಲೆ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆಮೇಲೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕುಕಿಂಗ್ ಕ್ರೀಮ್ ಹಾಕಿದ್ದಾರೆ. ಡಾಬಾ ಸ್ಟೈಲ್ ಅಲ್ಲ, ಅದಕ್ಕೆ ಕುಕಿಂಗ್ ಕ್ರೀಮ್ ಹಾಕಿದರೆ ಒಂಥರ ಒಳ್ಳೆ ಫ್ಲೇವರ್ ಬರುತ್ತೆ. ಆಮೇಲೆ 1 ತುಂಡು ಬಟರ್ ಹಾಕಿದ್ದಾರೆ. ಸೊ ನಮ್ಮದೀಗ ಬೇಂಗನ್ ಭರ್ತಾ ರೆಡಿ. ಇದನ್ನು ನೀವು ಅನ್ನ ಜೊತೆ, ಚಪಾತಿ ಜೊತೆ ಎಲ್ಲ ತಿನ್ಬೋದು, ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.